ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ದಿನನ ತುಂಬ ಹೆಲ್ದಿಯಾಗಿ ಆ್ಯಂಡ್ ತುಂಬ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ. ಇವತ್ತು ಮಾರ್ನಿಂಗ್ ಡ್ರಿಂಕ್ ತುಂಬ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. 1 ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸ್ನಲ್ಲಿ ನೀರನ್ನ ತಗೊಂಡು ಅದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸೋಂಫನ್ನ ಹಾಕಿ ಒಂದು ಟೀ ಥರ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಒಂದೇ 1 ನಿಮಿಷ ಸಾಕು. ಇಮಿಡಿಯೇಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. 1 ಗ್ಲಾಸ್ ಅಷ್ಟು ನೀರು ಅರ್ಧ ಗ್ಲಾಸ್ ಅಷ್ಟು ಅಥವಾ 3/4 ಗ್ಲಾಸ್ ಅಷ್ಟು ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ, ಬೇಗನೆ ಆಗುತ್ತೆ. ಇದನ್ನೆಲ್ಲ ನಾನು ಕೆಟಲಲ್ಲಿ ಮಾಡೋಕ್ಕೆ ಹೋಗಲ್ಲ, ಅದು ಮಾರ್ಕೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಇವಾಗ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ಕಪ್ ಬಂದು ನನಗೆ ತುಂಬ ಸ್ಪೆಷಲ್, ತುಂಬ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಇದು ನನ್ನ ಮದುವೆ ಆದಮೇಲೆ ವಿಜಯ್ ನನಗೆ ಸೆಕೆಂಡ್ ಇಯರ್ ಬರ್ಡೇ ಬರುತ್ತಲ್ಲ, ಮದುವೆ ಆದಮೇಲೆ ಆವಾಗ ನನಗೆ ಗಿಫ್ಟ್ ಕೊಟ್ಟಿದ್ದು. ತುಂಬ ಸ್ಪೆಷಲ್ ಒನ್ ಕೊಟ್ಟಿರೋ ಗಿಫ್ಟ್, ಸೊ ಸ್ಪೆಷಲ್ ಇತ್ತು. ಈ ಗಿಫ್ಟನ್ನ ನಾನು ತುಂಬ ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿವರೆಗೂ. ಈ ಕಪ್ನ ನಾನು ತುಂಬ ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ರೇರ್ ಆಗಿ ಯೂಸ್ ಮಾಡೋದು. ಇವಾಗ ನಾನು ಈ ಟೀನ ಕುಡಿದು ಮುಗಿಸ್ತೀನಿ. ಇದಕ್ಕೆ ಸ್ವೀಟ್ಗೆ ಹನಿ ಅಥವಾ ಶುಗರ್ ಅಥವಾ ಲೆಮನ್ ಜ್ಯೂಸ್ ಏನೂ ಆ್ಯಡ್ ಮಾಡ್ಕೊಳ್ಬಾರ್ದು, ಹಾಗೆ ಕುಡಿಬೇಕಾಗಿರುತ್ತೆ. ಮಾರ್ನಿಂಗ್ ಡ್ರಿಂಕ್ನ ಕುಡಿದಿದ್ದಾದಮೇಲೆ 1 ಅವರ್ ಬಿಟ್ಟು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬನಾನಾ ಹಾಕಿ ಸ್ಮೂತಿ ಮಾಡ್ಕೋತಾ ಇದ್ದೀನಿ. 1-2 ವಾಲ್ನಟ್ಟು ಮತ್ತು 1 ಅಂಜೂರ ಹಾಕೋತಾ ಇದ್ದೀನಿ. 8ರಿಂದ 10 ಪಿಸ್ತಾನ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನಾನು ಹೇಗೆ ಮಾಡ್ತಿದ್ದೀನಿ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಫುಲ್ಫಿಲ್ ಅನಿಸುತ್ತೆ ನಿಮಗೆ, ತುಂಬ ಟೇಸ್ಟಿಯಾಗಿರುತ್ತೆ. 8ರಿಂದ 10 ದ್ರಾಕ್ಷಿ, 8ರಿಂದ 10 ಗೋಡಂಬಿ ಹಾಕೋತಾ ಇದ್ದೀನಿ, 8ರಿಂದ 10 ಬಾದಾಮಿ ಹಾಕೋತಾ ಇದ್ದೀನಿ. ಎಲ್ಲ ಒಂದು ಅಂದಾಜಲ್ಲಿ ಹಾಕ್ಕೊಳ್ಳಿ, ಕರೆಕ್ಟಾಗಿ ಚೆನ್ನಾಗಿರುತ್ತೆ, ಪರ್ಫೆಕ್ಟಾಗಿ. ಇವಾಗ ಇದನ್ನು ನೀರನ್ನು ಸೇರಿಸದೆ ಏನನ್ನೂ ಹಾಕ್ತೇನೆ, ಹಾಗೆ ಸುಮ್ಮನೆ ಪೌಡರ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಮೂತಿಗೆಲ್ಲ ಡೈರೆಕ್ಟಾಗೆಲ್ಲ ಒಟ್ಟಿಗೆ ಹಾಕಿದಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಉಳ್ಕೊಂಡಿರುತ್ತೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ 2 ಬಾಳೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಹಣ್ಣಾಗಿರೋಂಥ ಚುಕ್ಕಿ ಬಾಳೆಹಣ್ಣು ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲೇ ಆಲ್ರೆಡಿ ಸ್ವೀಟ್ನೆಸ್ ಇರೋದ್ರಿಂದ ನಾವು ಸ್ವೀಟ್ ಆ್ಯಡ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಬರಲ್ಲ. ನಾನು ಇದಕ್ಕೆ ವಾಮ್ ವಾಟರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಿನಮನ್ ಪೌಡರ್ ಒಂದು 1/2 ಟೀ ಸ್ಪೂನಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಿಲ್ಕ್ ಹಾಕಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ನೀರನ್ನು ಹಾಕ್ತಾ ಇದ್ದೀನಿ. ನೀವು ಮಿಲ್ಕ್ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಎಲ್ಲದನ್ನು ಹಾಕಿದಾದ್ಮೇಲೆ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನಾನು 1 ಗ್ಲಾಸ್ಗೆ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಕರೆಕ್ಟಾಗಿ 1 ಗ್ಲಾಸ್ ಆಗೋಷ್ಟು ಮಾಡ್ಕೊಂಡಿದ್ದೆ ನಾನು, ಪರ್ಫೆಕ್ಟಾಗಿ ಬಂದಿತ್ತು. ಇದ್ರ ಮೇಲೆ ವಾಟರ್ ಮೆಲನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ನೀವು ಇದಕ್ಕೆ ಮಸ್ಕ್ ಮೆಲನ್ ಸೀಡ್ಸು ಅಥವಾ ಪಂಪ್ಕಿನ್ ಸೀಡ್ಸು ಇಲ್ಲ ಸನ್ಫ್ಲವರ್ ಸೀಡ್ಸ್ ಯಾವುದಾದ್ರೂ ಹಾಕೊಂಡು ಕುಡಿಬೋದು. ನಾನು ವಾಟರ್ ಮೆಲನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಸಿನಮನ್ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಟೇಸ್ಟಿಗೂ ಚೆನ್ನಾಗಿರುತ್ತೆ, ಡೆಕೋರೇಷನ್ ಪರ್ಪಸ್ಗೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸಿದೆ ಅಂತ. ಸೀರಿಯಸ್ಲಿ ಗೈಸ್, ಟ್ರಸ್ಟ್ ಮೀ, ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಕುಡಿದೆ. ನನಗೆ ಎಲ್ಲಿ ಖಾಲಿ ಆಗಿಬಿಡುತ್ತೋ ಅಂತ ನಿಧಾನವಾಗಿ ಕುಡಿದೆ. ಮಿಡ್ ಮಾರ್ನಿಂಗ್ ಸ್ನ್ಯಾಕಿಗೆ ಇವತ್ತು ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ. ಇವತ್ತು ನಾನು ಲಂಚ್ಗೆ ನೋ ಆಯಿಲ್ ಚಪಾತಿ ಮಾಡ್ಕೋತಾ ಇದ್ದೀನಿ, ವಿತೌಟ್ ಆಯಿಲ್ ಚಪಾತಿ. ಇದಕ್ಕೆ ಒಂದು ದೊಡ್ಡ ಬೌಲ್ನಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಬಿಸಿ ನೀರು, ತುಂಬ ಬಿಸಿ ಇಲ್ದಿರೋ ಅಷ್ಟು ವಾಮ್ ವಾಟರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಉಪ್ಪು ಕರ್ಗೋವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಇವಾಗ ನಾನು ಹಿಟ್ಟನ್ನು ಜಲ್ಡಿ ಮಾಡ್ಕೋತಾ ಇದ್ದೀನಿ. ನಾನು ಬಳಸೋದು ಆಲ್ಮೋಸ್ಟ್ ಪಿಲ್ಸ್ಬರಿನೇ ನಾನು ಯೂಸ್ ಮಾಡೋದು ಯಾವಾಗಲೂ. ಆಲ್ಮೋಸ್ಟ್ ಒಂದು 4 to 5 ಇಯರ್ಸಿಂದ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಇದು. ಇದನ್ನು ಬಿಟ್ಟರೆ ಮನೆಯಲ್ಲಿ ಅಕ್ಕವರೆಲ್ಲ ಗೋಧಿನ ಮಿಲ್ ಮಾಡಿಸಿ ತೊಗೊಂಬರ್ತಾರೆ. ಮಮ್ಮಿ ಇದ್ದಾಗ ಮಮ್ಮಿ ಮಾಡಿಸ್ತಾಯಿದ್ರು, ಅದನ್ನು ಯೂಸ್ ಮಾಡ್ತಿದ್ದೆ. ಸಮ್ಟೈಮ್ಸ್ ಅದನ್ನು ಯೂಸ್ ಮಾಡ್ತೀನಿ, ಇದನ್ನು ಕೂಡ ಯೂಸ್ ಮಾಡ್ತೀನಿ. ಇದೇ ಜಾಸ್ತಿ ಯೂಸ್ ಮಾಡೋದು ಪಿಲ್ಸ್ಬರಿನೇ. ನೀವು ಯಾವುದಾದ್ರೂ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಇವಾಗ ಈ ನೀರು ಜೊತೆಗೆ ಹಿಟ್ಟನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹದವಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಫ್ಲಿಪ್ ಮಾಡಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ತೆಳ್ಳಗೆ ಕಲಿಸ್ಕೊತಾ ಇದ್ದೀನಿ ನಾನು. ಒಂದು ಸೈಡಲ್ಲಿ ರೈಸ್ನ ಬಾಯ್ಲ್ ಆಗೋಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡಲ್ಲಿ ಟೋಫುನ ಬುರ್ಜಿ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಒಂದು ಪ್ಯಾನ್ಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ಮತ್ತು 1 ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಹಾಕೋತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕೋದ್ರಿಂದ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ರೆಸಿಪಿ ಸಪ್ರೇಟಾಗಿ ಶೇರ್ ಮಾಡೋಣ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ಸರಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಇವಾಗ ಇದಕ್ಕೆ
ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಟೋಫುನ ಸೇರಿಸ್ಕೊತಾ ಇದ್ದೀನಿ. ಪನ್ನೀರ್ ಬುರ್ಜಿಗಿಂತನೂ ಟೋಫು ಬುರ್ಜಿ ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಇದು. ಅದಕ್ಕೋಸ್ಕರ ಇವತ್ತು ಪನ್ನೀರ್ ಬುರ್ಜಿ ಬೇಡ ಅಂತ ಹೇಳಿಬಿಟ್ಟು ಟೋಫು ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಅರಿಶಿನ ಪೌಡರ್ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಂತೆ ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹಾಕಿದ್ದಿದ್ದು ಸಾಲ್ಟೇ ಕರೆಕ್ಟಾಗಿತ್ತು, ಅದಕ್ಕೋಸ್ಕರ ಇವಾಗ ಆ್ಯಡ್ ಮಾಡ್ಕೋತಾ ಇಲ್ಲ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿಟ್ಟು 1 ನಿಮಿಷ ಮುಚ್ಚಿಡಬೇಕಾಗತ್ತೆ. ಇದನ್ನು ಸಾಫ್ಟ್ ಆಗಿಬಿಡುತ್ತೆ ಬೇಗನೆ, ಜಾಸ್ತಿ ಎಲ್ಲ ಇದು ಟೈಮ್ ತಗೊಳ್ಳೋದೇ ಇಲ್ಲ. ಚಪಾತಿಗೆ ಅಂತ ಇದನ್ನು ಮಾಡ್ಕೊಂಡಿದ್ದೆ ಸೈಡ್ ಡಿಶ್ ಆಗಿ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೋಫು ಬುರ್ಜಿ ರೆಡಿ. ಇವಾಗ ಚಪಾತಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಒಂದು ಸೈಡಿಗೆ ತೆಗೆದಿಟ್ಬಿಡ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಮತ್ತೊಂದ್ಸಲ ಕೈಯಿಂದ ಈ ಥರ ನಾದ್ಕೊಂಡು ಆಮೇಲೆ ಚಪಾತಿ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿರುತ್ತೆ. ನಾನು ಪಿಲ್ಸ್ಬರಿ ಚಕ್ಕಿ ಫ್ರೆಶ್ ಆಟದ್ದು ಕವರ್ನೇ ಯೂಸ್ ಮಾಡ್ಕೊಂಡು ಚಪಾತಿ ಲಡ್ಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಚಪಾತಿ ಕಲ್ಲು ತುಂಬ ಹಳೇದಾಗಿ ಹೋಗ್ಬಿಡ್ತು, ಅದು ವೇಸ್ಟ್ ಆಯಿತು. ಅದಾದಮೇಲೆ ನಾನು ಯಾವ ಥರ ತೊಗೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲೇ ಇನ್ನೋವರೆಗೂ ಬೈ ಮಾಡಲಿಲ್ಲ. ನನಗೆ ಹೆಂಗೆ ಅಂತ ಹೇಳಿದ್ರೆ ತೊಗೋಬೇಕು ಅನ್ನೋದು ಮೈಂಡಲ್ಲಿ ಇರುತ್ತೆ, ಬಟ್ ಪರ್ಟಿಕ್ಯುಲರ್ ಟೈಮ್ ಬಂದಾಗ ಅದು ನೆನಪೇ ಇರೋದಿಲ್ಲ. ಯಾವಾಗ ಚಪಾತಿ ಮಾಡೋಕ್ಕೆ ಹೋಗ್ತೀನೋ ಆವಾಗಲೇ ನನಗೆ ನೆನಪಾಗೋದು, ಅಯ್ಯೋ ಚಪಾತಿ ಕಲ್ಲಿಲ್ಲ ಅಂತ. ಎಷ್ಟೇ ಶಾರ್ಪ್ ಆಗಿದ್ರೂ ಕೆಲವೊಂದರಲ್ಲಿ ನಾವು ಮರ್ತೋಗೋದು ಜಾಸ್ತಿ. ಲೇಡೀಸ್ ಎಷ್ಟೇ ಶಾರ್ಪ್ ಆಗಿದ್ರೂ ಏನಾದರೂ ಮರಿತಾನೆ ಇರ್ತೀವಿ. ಈಗ ನಾನು ಇದ್ರ ಮೇಲೇ ಚಪಾತಿ ಲಡ್ಸ್ಕೊತಾ ಇದ್ದೀನಿ. 1-2 ಚಪಾತಿ ಮಾಡ್ಕೋತಾ ಇದ್ದೀನಿ. ನನಗೆ ಇವತ್ತು ನಾನು ಬ್ರೇಕ್ಫಾಸ್ಟ್ ಬರೀ ಸ್ಮೂತಿ ತೊಗೊಂಡಿದ್ನಲ್ಲ, ಅದು ಆ ಟೈಮ್ಗೆ ಫುಲ್ಫಿಲ್ ಅನ್ಸಿದ್ರು ಬೇಗ ಹಸುವನ್ನು ಕೊಡುತ್ತೆ. ಅದು ಲಂಚ್ಗೆ ಸ್ವಲ್ಪ ಹೆವಿಯಾಗಿ ತಗೋತಾ ಇದ್ದೀನಿ ಇವತ್ತು. ನೀವೇನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ವಲ್ಪ ಚೆನ್ನಾಗಿ ಜಾಸ್ತಿ ತೊಗೊಂಡಿದ್ರೆ ಲಂಚ್ನ ಮೀಡಿಯಮ್ ಆಗಿ ತಗೊಳ್ಳಿ. ಮಧ್ಯಾಹ್ನ ಟೈಮ್ ಊಟ ಸ್ವಲ್ಪ ಧಾರಾಳವಾಗಿ ತಿನ್ಬೋದು. ನಾನು ಆಲ್ಮೋಸ್ಟ್ ಚಪಾತಿ ಮಾಡುವಾಗೆಲ್ಲ ಈ ರೀತಿ ರೋಲ್ ಮಾಡಿನೇ ಮಾಡ್ಕೊಳ್ಳೋದು, ಲೇಯರ್ಸ್ ಬಿಡುತ್ತೆ ಅಂತ. ಇದು ರೂಢಿ ಆಗಿಬಿಟ್ಟಿದೆ ನನಗೆ. ಯಾವಾಗಲೂ ಒಂದು ಸಲ ಮಾಡಲ್ಲ, ನಾನು ರೆಗ್ಯುಲರಾಗಿ ಮಾಡುವಾಗ ಈ ಥರನೇ ಮಾಡ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗೇ ಬರುತ್ತೆ. ಲೇಯರ್ಸ್ ಇರುತ್ತೆ ಚಪಾತಿನಲ್ಲಿ. ತುಂಬ ಟೈಮ್ ಇದ್ದರೆ ಇನ್ನೂ ಬೇರೆ ಥರನೂ ಟ್ರೈ ಮಾಡ್ತೀನಿ ನಾನು. ಲೇಯರ್ಸ್ ಜಾಸ್ತಿ ಬರೋ ಥರ ಟೈಮೆಲ್ಲ ಇಲ್ಲ, ಊಟಕ್ಕೆ ಅರ್ಜೆಂಟಾಗಿ ಟೈಮ್ ಆಗ್ತಿದೆ ಕರೆಕ್ಟಾಗಿರುತ್ತೆ ಅಂತಂದರೆ, ಅಥವಾ ಬ್ರೇಕ್ಫಾಸ್ಟಿಗೆ ಟೈಮ್ ಆಗೋಯ್ತು ಅಂತ ಹೇಳಿದ್ರೆ ನಾನು ಇದೇ ಥರ ಮಾಡ್ಕೊಳ್ಳೋದು. ಇವಾಗ 2 ಚಪಾತಿ ಲಟ್ಸ್ಕೊತಾ ಇದ್ದೀನಿ. ಮಲ್ಟಿಗ್ರೇನ್ ಚಪಾತಿ ಕೂಡ ನಾನು ಮಾಡ್ಕೋತೀನಿ, ಬಟ್ ಸಮ್ಟೈಮ್ಸ್ ಇದನ್ನು ತಿನ್ನಬೇಕಾಗುತ್ತೆ. ಒಂದೇ ಸಲ ನಾವು ಎಲ್ಲನೂ ಬಿಟ್ಬಿಡೋಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಯಾವುದು ಅನ್ಹೆಲ್ದಿ ಅನಿಸುತ್ತೋ ಅದನ್ನು ಬಿಡ್ತಾ ಹೋದರೆ ಆಯಿತು. ಒಂದೇ ಸಲ ಬಿಟ್ಟರೆ ಅದು ನಮಗೆ ಕಷ್ಟ ಅನಿಸುತ್ತೆ. ಡಯಟ್ ಮಾಡೋದು ತುಂಬ ಕಷ್ಟ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಿನ್ನಬೇಕು, ಬಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಅದಾದಮೇಲೆ ಕಂಪ್ಲೀಟಾಗಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಒಂದು ದೋಸೆ ಹೆಂಚನ್ನು ಬಿಸಿ ಮಾಡ್ಕೊಂಡು ಅದ್ರ ಮೇಲೆ ಚಪಾತಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು, ನಾನು ಬೇಯಿಸುವಾಗಲೂ ಕೂಡ ಸ್ವಲ್ಪ ಕೂಡ ಆಯಿಲ್ನ ಹಾಕ್ತೀನಿ, ಬೇಯಿಸ್ಕೊತಾ ಇದ್ದೀನಿ. ತವಾನು ಕೂಡ ನಾನು ಟಿಶ್ಯೂ ಪೇಪರಿಂದ ಚೆನ್ನಾಗಿ ಒರೆಸ್ಬಿಟ್ಟೆ ಮಾಡ್ಕೋತಾ ಇದ್ದೀನಿ, ಏನಾದರೂ ಆಯಿಲ್ ಕಂಟೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ರೀತಿ ಮಾಡಿಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗೇ ಬರುತ್ತೆ. ನೋಡ್ಬೋದು ಉಬ್ಬುತ್ತಾ ಇದೆ. ನಾನು ಬರೀ ನೀರು ಮತ್ತು ಉಪ್ಪನ್ನು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ. ಇದಕ್ಕೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವೇನಾದರೂ ಈ ರೀತಿ ರೋಲ್ ಮಾಡಿ ಗೊತ್ತಿಲ್ಲ ಅಂತಂದರೆ, ಚಪಾತಿನ ರೋಲ್ ಮಾಡಿ ಲಟ್ಸಿಲ್ಲ ಅಂತ ಹೇಳಿದ್ರೆ ಇನ್ನೂ ಉಬ್ಬುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ರೋಲ್ ಮಾಡಿರೋದ್ರಿಂದ ಈ ರೀತಿಯಾಗಿ ಉಬ್ಬಿರುತ್ತೆ ಅಷ್ಟೇ. ಇವಾಗ 2 ಚಪಾತಿನೂ ಬೇಯಿಸ್ಕೊಂಡಿದ್ದಾಗಿದೆ. ಈ ರೀತಿ ಲಂಚ್ ಟೈಮ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್ಗೆ ಚಪಾತಿ ಮಾಡೋದಾದರೆ ಆಯಿಲ್ ಇಲ್ದೇ ನೋ ಆಯಿಲ್ ಚಪಾತಿನ ಮಾಡ್ಕೊಳ್ಳಿ. ಇದೇ ತವಾ ಬಿಸಿ ಇರುತ್ತಲ್ಲ, ಸ್ಟವ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ನಾನು ಒಂದು ಪಾಪಡ್ನ ಬಿಸಿ ಮಾಡ್ಕೋತಾ ಇದ್ದೀನಿ. ಫ್ಲೇಮು ವೇಸ್ಟ್ ಆಗಲ್ಲ, ಟೈಮು ವೇಸ್ಟ್ ಆಗಲ್ಲ, ಆ್ಯಂಡ್ ತುಂಬ ಚೆನ್ನಾಗೇ ಫ್ರೈ ಆಗುತ್ತೆ. ತುಂಬ ಬಿಸಿ ಇರುತ್ತಲ್ಲ ತವಾ, ಅದರಲ್ಲೇ ಫ್ರೈ ಆಗಿಬಿಡುತ್ತೆ ಇದು. ಪಾಪಡೆಲ್ಲ ಕೂಡ ನಾನು ಅಷ್ಟೇ ಎಣ್ಣೆನಲ್ಲಿ ಹಾಕಿರೋದನ್ನ ತಿನ್ನಲ್ಲ. ನನಗೆ ಫಸ್ಟಿಂದನೂ ಅಷ್ಟೊಂದೇನು ಇಷ್ಟ ಆಗಲ್ಲ. ಇವಾಗ ಡಯಟ್ ಮಾಡೋದ್ರಿಂದ ಈ ರೀತಿ ಮಾಡ್ಕೋತಾ ಇದ್ದೀನಿ. ಪಾಪಡ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಚಪಾತಿ ನಾನು ಕೈಯಿಂದ ಮುದ್ರೆ ನಿಮಗೆ ತೋರಿಸ್ತೀನಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ. ಎಣ್ಣೆ ಹಾಕಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೋ ಅದಕ್ಕಿಂತನೂ ಚೆನ್ನಾಗಿ ಬರುತ್ತೆ. ಹಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋಂಥ ಚಪಾತಿಗಳನ್ನ ಮಾಡ್ಕೋಬೋದು. ಊಟಕ್ಕೆ 2 ಚಪಾತಿ, 1 ಪಾಪಡ್, ಸ್ವಲ್ಪ ಟೋಫು ಬುರ್ಜಿ, 1 ಸ್ಪೂನಷ್ಟು ರೈಸು, ಸ್ವಲ್ಪ ಬೇಳೆ ಸಾಂಬಾರು, 1 ಅರ್ಧ ಸೌತೆಕಾಯಿನ ಸರ್ವ್ ಮಾಡ್ಕೊತಾ ಇದ್ದೀನಿ. ನನ್ನ ಜೊತೆ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ರೆ, ವಿಡಿಯೋ ನೋಡಿ ಇನ್ಸ್ಪೈರ್ ಆಗ್ತಿದ್ರೆ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿವ್ ಅಪ್ ಮಾಡಬೇಡಿ, ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಎಂಡ್ ಮಾಡೋವರೆಗೂ ಕಾಯ್ತಾ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಹೋಪ್ಫುಲಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಹಾಗೂ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.